Namaskaram. So first of all, happy Vivekananda Jayanti to all of you. As you know, ಇವತ್ತು ವಿವೇಕಾನಂದ ಜಯಂತಿ ಜೋಡಿ ನ್ಯಾಷನಲ್ ಯೂತ್ ಡೇ ಅಂತಲೂ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಹ್ಯಾಪಿ ನ್ಯಾಷನಲ್ ಯೂತ್ ಡೇ ಟು ಎವ್ರಿ ಯೂತ್ ಆಫ್ ಅವರ್ ಕಂಟ್ರಿ. ಸೊ ಭಾಳ ದಿವಸದಿಂದ ವಿವೇಕಾನಂದರ ಬಗ್ಗೆ ಮಾತಾಡಿ ವಿಡಿಯೋ ಹಾಕಬೇಕು ಅಂತ ಅಂದ್ಕೊಳಕತ್ತಿದ್ದೆ. ನನಗದು ಪಾಸಿಬಲ್ ಆಗಿರಲಿಲ್ಲ. ಸೊ ಐ ಥಾಟ್ ದಿಸ್ ಈಸ್ ದ ಬೆಸ್ಟ್ ಟೈಮ್. ಆ್ಯಕ್ಚುಲಿ ನೀವು ಇದು ವಿಡಿಯೋದು ಟೈಟಲ್ ನೋಡಿದ್ರೆ ಕ್ಯಾರೆಕ್ಟರ್ ಬಿಲ್ಡಿಂಗ್ ಅಥವಾ ವ್ಯಕ್ತಿತ್ವ ನಿರ್ಮಾಣ ಪಾರ್ಟ್ 1 ಅಂತ ಹೇಳಿ ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಸೊ ನ್ಯಾಷನಲ್ ಯೂತ್ ಡೇ ಬಗ್ಗೆ, ವಿವೇಕಾನಂದರ ಜಯಂತಿ ಬಗ್ಗೆ ಮಾತಾಡೋದಾದರೆ, ಈಗ ಒಂದು ಕ್ವಶನ್ ಬರ್ತೈತಿ ಈಗಿನ ಯಂಗ್ಸ್ಟರ್ಸಿಗೆ. ಫಸ್ಟ್ ಆಫ್ ಆಲ್ ವಿವೇಕಾನಂದರ ಬಗ್ಗೆ ನಾನು ಯಾಕೆ ತಿಳ್ಕೊಬೇಕು, ಆಮೇಲೆ ಅವ್ರನ್ನ ನ್ಯಾಷನಲ್ ಯೂತ್ ಡೇ ಮಾಡುವಂಥ ಸ್ಪೆಷಾಲಿಟಿ ಏನು. ನಮ್ಮ ಸ್ಟೂಡೆಂಟ್ಸ್ ಒಂದಿಷ್ಟು ಮಂದಿಗೆ ನಾನು ಕ್ಲಾಸ್ನೊಳಗೆ ಹೇಳಿರ್ತಿದ್ದೆ, ಗೊತ್ತಿರಬಹುದು. ಇಷ್ಟು ದೊಡ್ಡ ಜನಸಂಖ್ಯೆ ಐತಿ ನಮ್ಮ ಭಾರತ ದೇಶದ್ದು. ಇಷ್ಟು ಪಾಪ್ಯುಲೇಷನ್ ಇದ್ದಾಗ, ಇಷ್ಟು ದೊಡ್ಡ ಹಿಸ್ಟ್ರಿ ಇದ್ದಾಗ, ಎಲ್ಲರನ್ನೂ ಬಿಟ್ಟು ಕ್ರಿಕೆಟರ್ಸು, ಫಿಲ್ಮ್ ಸ್ಟಾರ್ಸು, ಪೊಲಿಟಿಷಿಯನ್ಸು, ಆಮೇಲೆ ಭಾಳಷ್ಟು ರಾಜರ ಆಗಿ ಹೋದ್ರಲ್ಲ ನಮ್ಮ ದೇಶದಾಗ, ಕಿಂಗ್ಸ್ ಇದ್ರಲ್ಲ, ಅವ್ರು ಎಲ್ಲರನ್ನೂ ಬಿಟ್ಟು ವಿವೇಕಾನಂದರನ್ನ ಅವರು ಬರ್ತಾರೇನು ಯಾಕೆ ನ್ಯಾಷನಲ್ ಯೂತ್ ಡೇ ಮಾಡಬೇಕು, ಅಂಥ ಪರಿ ಏನು ಸ್ಪೆಷಾಲಿಟಿ ಇತ್ತಪ್ಪ ಅವ್ರದ್ದು. ನಾನು ಯಾಕೆ ಫಾಲೋ ಮಾಡಲಿ ಅವ್ರನ್ನ, ಅವ್ರ ಬುಕ್ಸ್ ನಾನು ಯಾಕೆ ಓದಲಿ. ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ಫಸ್ಟಿಗೆ ಮಾತಾಡಿ, ಅದಾದಮೇಲೆ ಇದೇನು ವ್ಯಕ್ತಿತ್ವ ನಿರ್ಮಾಣ ಅಂತಂದು ಏನು ಹಾಕಿನಲ್ಲ ಅದ್ರ ಬಗ್ಗೆ ಒಂದೆರಡು ವಿಷಯ ಹೇಳ್ತೀನಂತೆ. ಇದ್ರ ಮುಂದೆ ಪಾರ್ಟ್ಸ್ ಬರ್ತಾವ್ರಿ, ಪಾರ್ಟ್ 1 ಪಾರ್ಟ್ 2, ಒಂದು ಸೀರೀಸ್ ಗತೆ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ನ್ಯಾಷನಲ್ ಯೂತ್ ಡೇ ಮಾಡೋ ಲೆವೆಲ್ಲಿಗೆ ಏನಿದ್ರು ಅವರು ವಿವೇಕಾನಂದ, ಒಂದಿಷ್ಟು ಘಟನೆಗಳನ್ನು ಅವ್ರ ಲೈಫ್ನೊಳಗೆ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಅದರಿಂದ ನಿಮ್ಗೆ ಅವ್ರ ಇಂಪಾರ್ಟೆನ್ಸ್ ಸ್ವಲ್ಪ ಅರ್ಥ ಆಗ್ಬೋದು. ಸೊ ಅವ್ರದ್ದು ಚೈಲ್ಡ್ಹುಡ್ ಕಡೆ ಹೋಗೋಣ ಅಂತ ನಾವು. ಅವ್ರು ಸಣ್ಣವರಿದ್ದಾಗ, ಈಗ ನಿಮ್ಮ ಮನ್ಯಾಗೂ ಹೇಳ್ತಿರ್ತಾರೆ, ಭಾರಿ ಉಡಾಳಿದ್ದೆ ನೀನು ಸಣ್ಣವಿದ್ದಾಗ, ನೀನು ಹಿಡಿಯೋದ್ರೊಳಗೆ ಸಾಕಾಗಿ ಹೋಗ್ತಿತ್ತು ಅಂಥೇಳಿ. ಇವ್ರದ್ದು ಎನರ್ಜಿ ಲೆವೆಲ್ ಯಾವ ಲೆವೆಲ್ಗೆ ಇರ್ತಿತ್ತು, ನರೇಂದ್ರ ಅವ್ರದ್ದು, ಅಂದ್ರೆ ಅವ್ರ ಹಳೆ ಹೆಸರು ನರೇಂದ್ರ. ಅವರು ಇಬ್ಬರು ಆಳು, ಅವ್ರ ಮನೆಯೊಳಗೆ ಇಬ್ಬರು ಆಳನ್ನು ಬರೀ ಇವ್ರು ನೋಡ್ಕೊಳಕ್ಕೆ ಇಟ್ಕೊಂಡಿದ್ರಂತ್ರಿ 3 ರಿಂದ 4 ವರ್ಷದಾಗ. ನಾವು ಉಡಾಳತನ ಮಾಡ್ತಿದ್ವಿ ಬಿಡ್ರಿ ಸರ್, ಅದ್ರಾಗ ಏನು ವಿವೇಕಾನಂದರದ್ದು ಸ್ಪೆಷಲ್. ಸೊ ಇದು ಒಂದು ಕಡೆ ಇಟ್ಟರೆ, ಈಗ ಅರೌಂಡು ಯಾರಿದು ವಿಡಿಯೋ ನೋಡಕತ್ತಿರಲ್ಲ, ಮೇ ಬಿ ಫ್ರಮ್ ದ ಏಜ್ 16 ಆ್ಯಂಡ್ ಅಬವ್ ಅಂತ ನಾನು ಅಂದ್ಕೊಂಡೀನಿ. ಸೊ ಒಂದು 17-18 ವಯಸ್ಸಿನವ್ರಿಗೆ ಮೆಡಿಟೇಷನ್ ಮಾಡು, ಧ್ಯಾನ ಮಾಡು, ಒಂದು ಕಡೆ ಶಾಂತ ರೀತಿಯಿಂದ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಂಡು ಒಂದು ಕಡೆ ಕೂಡ ಒಂದು 10 ರಿಂದ 15 ನಿಮಿಷ ಕೂಡ ಅಂದ್ರೆ ಆಗಂಗಿಲ್ಲ, ಹೌದಾ. ಸೊ ಅಟ್ ದ ಏಜ್ ಆಫ್ 5 and 6, ಇನ್ನೂ 1ನೇ ಅಥವಾ ಅದಕ್ಕಿಂತ ಕಡಿಮೆ ಏಜ್ನೊಳಗೆ ತಾಸುಗಟ್ಟಲೆ ಧ್ಯಾನ ಮಾಡ್ತಿದ್ರಂತ್ರಿ ವಿವೇಕಾನಂದ. ಒಂದು ಕಡೆ ಕೂತರು ಅಂದರೆ ಅವರ್ಸ್ ಟುಗೆದರ್. ಲೈಕ್ ನೀವು ಸ್ಟೋರಿ ಕೇಳಿರ್ಬೋದು, ಒಂದು ಸರ್ತಿ ಅವ್ರ ಫ್ರೆಂಡ್ಸ್ ಜೋಡಿ ಕುಂತಿರ್ತಾರೆ, ಒಂದು ಹಾವು ಬರ್ತೈತಿ ಅಂತೆಲ್ಲ. ಇನ್ನೊಂದು ಸರ್ತಿ ಅವರು ಮದರ್ ಕಡೆಯಿಂದ ಒಂದು ಶಿವನ ಲಿಂಗ ಇಸ್ಕೊಂಡು ನಾನು ಪೂಜೆ ಮಾಡ್ತೀನಿ, ಅವ್ರ ಮದರ್ ರಾಮನ ಪೂಜೆ ಮಾಡ್ತಿರ್ತಾರೆ, ಅದನ್ನು ನೋಡಿ ಅದೊಂದು ಸ್ಟೋರಿ ಐತಿ. ಸೊ ಆ ಶಿವನ ಲಿಂಗ ಇಟ್ಕೊಂಡು ಪೂಜೆ ಮಾಡ್ಕೊತ ಅದ್ರ ಮುಂದೆ ಧ್ಯಾನಸ್ಥರಾಗಿ ಕೂತ್ಬಿಡ್ತಾರೆ, ರೂಮ್ ಬಾಗಿಲ ಹಾಕೊಂಡ್ಬಿಟ್ಟಿರ್ತಾರೆ. ಎಷ್ಟು ಬಾಗಿಲ ಬಾರಿಸಿದ್ರೂ ಅವ್ರಿಗೆ ಗೊತ್ತಾಗಂಗಿಲ್ಲ, ಆ ಧ್ಯಾನದಿಂದ ಹೊರಗೆ ಬರೋಕ್ಕಾಗಂಗಿಲ್ಲ. ಸೊ ಅಷ್ಟು ಡೀಪ್ ಮೆಡಿಟೇಷನ್ನೊಳಗಿರ್ತಾರೆ ಅಟ್ ದ ಏಜ್ ಆಫ್, ಐ ಆಮ್ ಟಾಕಿಂಗ್ ಅಬೌಟ್ 6. ಆ್ಯಂಡ್ ಇನ್ನೊಂದು ಘಟನೆ ಕಡೆ ಬಂದರೆ, ಪ್ರೈಮರಿ ಹೈಸ್ಕೂಲ್ನೊಳಗೆ ಜನರಲಿ ನಾವೆಲ್ಲರೂ ಏನು ಮಾಡಿರ್ತೀವಿ ಅಂದರೆ ಕನ್ನಡ ಫಿಲ್ಮ್ಸ್ ನೋಡಿರ್ತೀವಿ. ಅದರೊಳಗೆ ಹೀರೋಗಳು ಬಂದು ಇಂಥದ್ದೊಂದು ಸೀನ್ ಆಗ್ತಾವೆ ನೋಡ್ರಿ. ಇವು ಕನ್ನಡ ಪಿಕ್ಚರ್ನಾಗ ಒಂದು ಟೈಪ್ ಸೀನ್ ಇರ್ತಾವೆ. ಇವು ಹಳ್ಳಿ ಟೈಪ್ ಯಾವುದ್ರ ಒಂದು ಪಿಕ್ಚರ್ ಇತ್ತಂದ್ರೆ, ಅದೇನೋ ಒಂದು ಕುಸ್ತಿ ಪಂದ್ಯ ಇರ್ತೈತಿ ಹಳ್ಳಿ ಒಳಗೆ. ಯಾರು ಅದರೊಳಗೆ ಒಬ್ಬ ಕುಸ್ತಿ ಪಟು ಇರ್ತಾನೆ, ಪ್ರತಿ ವರ್ಷ ಅವನ್ನ ಗೆಲ್ತಿರ್ತಾನೆ. ಅವಾಗ ಅನೌನ್ಸ್ಮೆಂಟ್ ಮಾಡ್ತಾರೆ, ಇವನು ಸೋಲ್ಸೋರು ಯಾರೂ ಇಲ್ಲನು ಅಂಥೇಳಿ. ಅವಾಗ ಹೀರೋ ಬರ್ತಾನೆ, ನಾ ಅದನ್ನಂತ ಹಿಂಗೆ ಜಿಗಿತಾನೆ. ಇದನ್ನು ನಾವು ಪಿಕ್ಚರ್ ನೋಡ್ತಿರ್ತೀವಿ ಹೈಸ್ಕೂಲ್ನೊಳಗಿದ್ದಾಗ ಇಂಥವೆಲ್ಲ. ಆಮೇಲೆ ಆ ಹೀರೋನ್ ಭಾರಿ ಅಂತ ತಿಳ್ಕೊಂಬಿಟ್ಟಿರ್ತೀವಿ. ಬಟ್ ರಿಯಾಲಿಟಿ ಒಳಗೆ ಯಾರಿಗಾರ ನಿಮ್ಮ ಲೈಫ್ನಾಗ ಹಿಂಗಾಗೈತಿ, ನೀವು ಯಾರೋ ಒಂದು ಕುಸ್ತಿ ಆಡೋಕ್ಕೆ ಹೋದ್ರಿ, ಅಖಾಡಕ್ಕೆ ಇಳಿದು ಹೈಸ್ಕೂಲ್ನೊಳಗಿದ್ದಾಗ? ಇಲ್ಲ. ಬಟ್ 8th 9th ಅರೌಂಡ್ ದ್ಯಾಟ್ ಏಜ್ನೊಳಗಿದ್ದಾಗ ವಿವೇಕಾನಂದ ಅವರು ಹಳ್ಳಿ ಒಳಗೆ ಒಂದು ಲಾಠಿ ಪ್ರಹಾರ ಮಾಡುವಂಥ ಒಂದು ಇವೆಂಟ್ ಇರ್ತದೆ, ಒಂದು ಕಾಂಪಿಟೇಷನ್ ಇರ್ತೈತಿ ಕುಸ್ತಿಗತೆನ. ಅಲ್ಲೇ ಪ್ರತಿ ವರ್ಷ ಒಬ್ಬವ ವೆಲ್ ಬಿಲ್ಟ್, ವೆರಿ ಸ್ಟ್ರಾಂಗ್ ಇರುವಂಥ ಒಬ್ಬ ಅಡಲ್ಟ್, ಇವ್ರಿಗಿನ್ನ ಭಾಳ ದೊಡ್ಡವ ಇರ್ತಾನೆ, ಇವ್ರು ಹೈಸ್ಕೂಲ್ ಲೆವೆಲ್ ಇರ್ತಾರೆ, ಅವ ಗೆಲ್ತಿರ್ತಾನೆ. ಅದನ್ನು ನೋಡೋಕೆ ಇವ್ರು ಹೋಗಿರ್ತಾರೆ. ಸೊ ಅದನ್ನು ನೋಡಿ ಸಿಚುವೇಶನ್ಸ್ ಆಗ್ತಾವೆ. ಡಿಟೇಲಾಗಿ ಹೇಳಂಗಿಲ್ಲ ಅಂದರೆ ಏನಾಗ್ತೈತಿ, ಇವರು ಸತ್ಯಕ್ಕಲ್ಲ ಅಖಾಡಕ್ಕೆ ಇಳಿದು ಅವ್ನು ಸೋಲಿಸ್ತಾರೆ.
ಇವರು ಆ ಲಾಠಿ ಪ್ರಹಾರ ಕಲ್ತ ಒಂದು ಸ್ವಲ್ಪ ದಿವಸ ಆಗಿರ್ತೈತಿ. ಆ್ಯಂಡ್ ಇನ್ನೂ ಭಾಳಷ್ಟು ಫಿಲ್ಮ್ಸ್ಗಳನ್ನ ನಾವು ಇದೇ ನೋಡ್ತಿರ್ತೀವಿ. ಒಂದು ಚಕ್ಡಿ ಹೋಗ್ತಿರ್ತೈತಿ ಹಳ್ಳಿ ಒಳಗೆ, ಯಾವುದೋ ಒಂದು ಸಣ್ಣ ಕೂಸು ಹೀರೋ ಹೋಗಿ ಅದು ಕೂಸು ತೊಗೊಂಡು ಓಡಿ ಹೋಗ್ಬಿಡ್ತಾನೆ. ಸೊ ಇವೆಲ್ಲ ಪಿಕ್ಚರ್ನೊಳಗೆ ಆ್ಯಕ್ಟಿಂಗ್ ಮಾಡಿ ತೋರ್ಸೋಕ್ಕೆ ಈಸಿ. ಬಟ್ ವಿವೇಕಾನಂದ ಅವ್ರ ಲೈಫ್ನೊಳಗೆ ರಿಯಲಿ ಇಂಥವು 2 ಸಾರ್ತಿ ಇನ್ಸಿಡೆಂಟ್ ಆಗ್ತಾವೆ. 2 ಸಾರ್ತಿ ಅವರು 2-3 ಜನನ ಆ ಚಕಡಿಯಿಂದ ವೆರಿ ಫಾಸ್ಟಾಗಿ ಹುಡ್ಕೊಂಡು ಹೋಗಿ ಕಾಪಾಡ್ತಾರೆ. ಆಮೇಲೆ ಇದು ಡೆಫಿನೆಟ್ಲಿ ನಿಮ್ಗೆ ಅನಿಸ್ಬೇಕಲ್ಲ ಇವು ಇಷ್ಟು ಸ್ಪೆಷಲ್ ಇವೆಂಟ್ಸ್ ಅಂತ. ಆಮೇಲೆ ಇವು ಒಂದಿಷ್ಟು ಗಿಡ ಏರ್ತಿರ್ತಾರೆ ಅವರು, ಆ ಗಿಡದೊಳಗೆ ದೆವ್ವ ಐತಿ ಅಂತ ಹೇಳ್ತಿರ್ತಾರೆ ಮಂದಿ. ಅಂದ್ರ ಸುತ್ತಕ್ಕೆ ನೈಟ ಹೋಗಿ ಅಲ್ಲಿ ಮಲ್ಕೊಳ್ಳೋದು ಆ ಗಿಡದೊಳಗೆ. ಸೊ ಇಂಥವೆಲ್ಲ ಒಂದಿಷ್ಟು ಆಗ್ತಾವೆ. ಸೊ ಹಿಂಗೆ ಹಾಕೊಂತ ಬಂದಾಗ ಒಂದು ಸಾರ್ತಿ ಇನ್ನೂ ಒಂದು ಇವೆಂಟ್ ಹೆಂಗೆ ಆಗ್ತೈತಿ, ಘಟನೆ ಆಗ್ತೈತಿ ಅಂದರೆ ಅವ್ರ ಫಾದರಿಗೆ ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗಿರ್ತೈತಿ. ಸೊ ಹೀಗಾಗಿ ಆ ಊರಿನೊಳಗೆ 8th 9th ಅಥವಾ ಹೈಸ್ಕೂಲ್ ಕಲಿಯೋಕೆ ಆಗಿರಂಗಿಲ್ಲ ಅವ್ರಿಗೆ. ವಾಪಸ್ ಅವ್ರು ಕೋಲ್ಕತ್ತಾಕ್ಕೆ ಬಂದಾಗ ಅವ್ರು ಆ್ಯಕ್ಚುಲಿ 10th ಆಗಿರ್ಬೇಕಾಗಿತ್ತು, ಬಟ್ 8th 9th ಕಲ್ತಿರಂಗಿಲ್ಲಲ್ಲ, ಅದಕ್ಕೆ ಸ್ಕೂಲ್ನವ್ರು ಸ್ಟಾರ್ಟಿಂಗ್ ಸ್ವಲ್ಪ ಕಿರಿಕಿರಿ ಮಾಡ್ತಾರೆ. ಬಟ್ ಸ್ಟಿಲ್ ಓಕೆ ಅಂಥೇಳಿ 8th 9th ಕಲಿಲಾರ್ದ 10th ಎಕ್ಸಾಮ್ ಅವ್ರಿಗೆ ಸೇರಿಸ್ಕೊಂಡ್ಬಿಡ್ತಾರೆ. ಏನಾಗ್ಬಿಡ್ತೈತಿ ಅಂದ್ರೆ ಸಿಚುವೇಶನ್ 8th 9th 10th ಮೂರರದು ಸೇರಿ ಫೈನಲ್ ಎಕ್ಸಾಮ್ ಒಂದೇ ಸರ್ತಿ ಬರೀಬೇಕು, ಅಂದ್ರಷ್ಟೇ ನಾವು ಅವ್ರಿಗೆ ಸ್ಕೂಲ್ನೊಳಗೆ ಕರ್ಕೊತೀವಿ ಅಂತ ಹೇಳ್ತಾರೆ ಅವ್ರು. 1 ವರ್ಷದ ಎಲ್ಲ ಓದಿ ಎಕ್ಸಾಮ್ ಬರೆಯೋದ್ರೊಳಗೆ ಸಾಕಾಗಿ ಹೋಗಿರ್ತೈತೆ ನಮ್ಗೆ. ಅಂಥದ್ದು ಆಲ್ 3 ಇಯರ್ಸ್ದು ವಿದಿನ್ 1 month ಪರ್ಟಿಕ್ಯುಲರ್ಲಿ ಏನು ಹೇಳ್ತಾರೆ ಜಾಮೆಟ್ರಿ ಅವರು 7th ಸ್ಟ್ಯಾಂಡರ್ಡ್ ಸ್ಕೂಲ್ ಬಿಟ್ಟ ಮೇಲೆ ಸೀದಾ 10th ಬಂದಾರ್ರಿ. ಈಗ 8th 9th ಹಿ ಕುಡ್ ನಾಟ್ ಅಟೆಂಡ್ ದ ಸ್ಕೂಲ್. ಸೊ ಆ ಜಾಮೆಟ್ರಿನ 8th 9th 10th 3 ವರ್ಷದ ಜಾಮೆಟ್ರಿ ಅವ್ರು 7th ಕಲ್ತಿರಂಗಿಲ್ಲ. ಜಾಮೆಟ್ರಿ ಈಸ್ ಎಂಟೈರ್ಲಿ ನ್ಯೂ ಥಿಂಗ್ ಟು ಹಿಮ್. ಉಳ್ಕಿ ಸಬ್ಜೆಕ್ಟ್ಸ್ ಏನೋ ಮೇ ಬಿ 7th ಇದ್ದಿದ್ದು 10th 8th 9th ಕಂಟಿನ್ಯೂ ಆಗಿರ್ಬೋದು. ಬಟ್ ಜಾಮೆಟ್ರಿ ಫಸ್ಟ್ ಟೈಮ್ ಕಲ್ತ್ರೂ ಒಂದು ದಿವಸದೊಳಗೆ, ಒಂದು ರಾತ್ರಿದೊಳಗೆ 8th 9th 10th 3 ವರ್ಷದ ಜಾಮೆಟ್ರಿ ಓದಿ ಮುಗಿಸ್ತಾರೆ ವಿತೌಟ್ ಹೆಲ್ಪ್ ಆಫ್ ಎನಿ ಟೀಚರ್ ಫ್ರೆಂಡ್, ಯಾರೂ ಹೇಳ್ಕೊಡ್ಲಾರ್ದ. ಫಸ್ಟ್ ಟೈಮ್ ಜಾಮೆಟ್ರಿ, ರೇಖಾ ಗಣಿತ ಅಂದ್ರೇ ಗೊತ್ತಿಲ್ಲದವರು ಒಂದು ರಾತ್ರಿ ಒಳಗೆ 3 ವರ್ಷದ ಜಾಮೆಟ್ರಿನ ಓದಿ ಮುಗಿಸಿ ಪಾಸ್ ಆಗ್ತಾರೆ 10th ವಿತ್ ಗುಡ್ ಮಾರ್ಕ್ಸ್. ಸೊ ಇಂಥವು ಇನ್ಸಿಡೆಂಟ್ಸ್ ಭಾಳಷ್ಟು ಅದಾವ್ರಿ ಅವ್ರು ಹೇಳ್ಕೊತ ಹೋದ್ರೆ. ರಾಮಕೃಷ್ಣ ಪರಮಹಂಸರು ಅವ್ರ ಗುರುಗಳು, ಅವರು ಒಂದಿಷ್ಟು ಜನ ಹೇಳ್ತಾರೆ, ಭಾಳ ಜನ ಹೇಳ್ತಾರೆ ಅವರು ರಾಮ ಮತ್ತು ಕೃಷ್ಣನ ಅವತಾರ ಅಂಥೇಳಿ. ಅವಾಗ ಒಂದಿಷ್ಟು ಘಟನೆಗಳು ಹಂಗಾಗಿದ್ದು ಸುಮ್ಮ ಯಾರೂ ಹೇಳಂಗಿಲ್ಲ. ಇರಲಿ, ಅವರೊಬ್ಬರು ಮಹಾನ್ ತಪಸ್ವಿಗಳು, ಯೋಗಿಗಳಂತೂ ಎಲ್ಲರಿಗೂ ಗೊತ್ತು. ಅಂಥ ರಾಮಕೃಷ್ಣ ಪರಮಹಂಸರಿಗೆ ಯಾರೋ ಒಬ್ಬರು ಆಗ್ತಿದ್ದಿಲ್ಲ. ಅಂಥ ರಾಮಕೃಷ್ಣ ಪರಮಹಂಸರೇ ನನ್ನ ಶಿಷ್ಯ ನರೇಂದ್ರ ಯಾವಾಗ ಬಂದು ನನ್ನ ಆಗ್ತಾನೋ ಅಂಥೇಳಿ ಅವರು ಭಾಳ ವರ್ಷದಿಂದ ಕಾಯ್ತಿರ್ತಾರೆ. ನನ್ನ ಶಿಷ್ಯ ಬರ್ತಾನೆ ನಾನು ಆಗ್ತಾನೆ ಅಂತ. ಫಸ್ಟ್ ಟೈಮ್ ಮೀಟ್ ಆದಮೇಲೆ ಅವರಿಬ್ರದ್ದು ಸ್ಟಾರ್ಟಿಂಗ್ ಅಷ್ಟು ಕ್ಲೋಸ್ ರಿಲೇಷನ್ ಇರೋಂಗಿಲ್ಲ, ಫರ್ದರ್ ಡೆವಲಪ್ ಆಕೊಂತ ಹೋಗ್ತೈತಿ. ಎಷ್ಟರ ಮಟ್ಟಿಗೆ ಅಂದರೆ ರಾಮಕೃಷ್ಣ ಪರಮಹಂಸರಿಗೆ ವಿವೇಕಾನಂದರನ್ನು ನೋಡಲಾರ್ದ ಇರೋಕ್ಕಾಗ್ತಿರಂಗಿಲ್ಲ. ಯಾರನ್ನು ನಾವು ದೇವರ ಅವತಾರ ಅಂತ ಹೇಳಿ ಅಂತೀವಲ್ಲ ಅವರಿಗೆ ವಿವೇಕಾನಂದರನ್ನು ನೋಡಲಾರ್ದ ಇರೋಕ್ಕಾಗ್ತಿದ್ದಿಲ್ಲ. ಅವ್ರ ಶಿಷ್ಯಂದ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ತಿರ್ತಾರೆ, ಏನಂತ, ನರೇಂದ್ರನ ಕರೀಪ, ನಾನು ಆಗ್ಬೇಕು ಅವನ್ನ, ನಾನು ನೋಡ್ಲಾರ್ದ ಇರೋಕ್ಕಾಗವಲ್ತು, ನನ್ನ ಮನಸ್ಸನ್ನು ಯಾರೋ ಈ ಬಟ್ಟಿ ಹಿಂಡಿ ಹಾಕಕತ್ತಾರ ಅಂತ ಅನ್ನೋ ಅಷ್ಟು ನೋವು ಆಗತೈತಿ, ಪ್ಲೀಸ್ ಐ ವಾಂಟ್ ಟು ಮೀಟ್ ಹಿಮ್. ಸೊ ಅಂಥ ರಾಮಕೃಷ್ಣ ಪರಮಹಂಸರು ಇವರು ಆಗಲೇಬೇಕು ಅಂತ ಅನ್ನೋವಂಥ ಕ್ಯಾರೆಕ್ಟರ್ ವಿವೇಕಾನಂದ ಅಂದಾಗ ಅವ್ರ ಬರ್ತ್ಡೇನ ನ್ಯಾಷನಲ್ ಯೂತ್ ಡೇ ಮಾಡೋದ್ರೊಳಗೆ ಏನು ತಪ್ಪು, ಅವ್ರ ಬಗ್ಗೆ ತಿಳ್ಕೊಳ್ಳಾರ್ದ ಇದ್ರೆ ನನ್ನ ತಪ್ಪು ಆ್ಯಕ್ಚುಲಿ. ಇನ್ನೊಂದು, ಅವರು ಭಾರಿ ಫೇಮಸ್ ಇರೋದು, ವಿವೇಕಾನಂದರು ಫೇಮಸ್ ಆಗಿದ್ದು ಈ ಜಗತ್ತಿನೊಳಗೆ ಅಮೇರಿಕಾದೊಳಗೆ ಅವರು ಹೋಗಿ ಸ್ಪೀಚ್ ಮಾಡಿದಾಗ ಚಿಕಾಗೋ ವರ್ಲ್ಡ್ ರಿಲಿಜಿಯಸ್ ಕಾನ್ಫರೆನ್ಸ್ನೊಳಗೆ. ಆ ವರ್ಲ್ಡ್ ರಿಲಿಜಿಯಸ್ ಕಾನ್ಫರೆನ್ಸ್ನೊಳಗೆ ಅವ್ರು ಆ್ಯಕ್ಚುಲಿ ಸ್ಪೀಚ್ ಮಾಡಿದ್ದು ಬರೀ 2.5 ನಿಮಿಷ, 2.5 ಗಂಟೆ ಅಲ್ಲ, 2.5 ನಿಮಿಷ ಸ್ಪೀಚ್ ಮಾಡಿದ್ದಕ್ಕೆ ಯಾವ ಅಮೇರಿಕಾ ಮತ್ತು ಯುರೋಪ್ ದೇಶ ಭಾರತವನ್ನು ತುಚ್ಛ ರೀತಿಯಿಂದ ಕಾಣ್ತಿದ್ರಲ್ಲ, ಅವರು ತಮ್ಮ ನ್ಯೂಸ್ ಪೇಪರ್ನೊಳಗೆ ವಿವೇಕಾನಂದರನ್ನ ಹೊಗಳಿ ಬರೆಯೋ ಹಂಗಾತ. 2.5 ನಿಮಿಷ ಸ್ಪೀಚ್ ಹೆಂಗಿರ್ಬೇಕು ಅದು? ಇನ್ನೂ ತನಕ ನಾವು ಆ ಸ್ಪೀಚ್ ಆ ಡೇ ಬಂದ್ಕೂಳೆ ಇವತ್ತಿನ ದಿವಸ ಅವರು ಸ್ಪೀಚ್ ಮಾಡಿದ್ರು ಅಂತ ಆಚರಣೆ ಮಾಡ್ತೀವಿ, ಸೆಲೆಬ್ರೇಷನ್ ಮಾಡ್ತೀವಿ. ಲೈಕ್ ನೀವು ಸ್ಕೂಲ್ನೊಳಗೆ ಸ್ಪೀಚ್ ಮಾಡಿರ್ತೀರಿ, ಪ್ರೈಮರಿ ಒಳಗೆ, ಹೈಸ್ಕೂಲೊಳಗೆ. ನಾನು ಅವಾಗ ಸಣ್ಣ ಪುಟ್ಟ ಒಂದು ಕಡೆ ಸ್ಪೀಚ್ ಮಾಡ್ತಿರ್ತೀನಿ. ಎಷ್ಟು ಜನ ನೆನ್ಪಿಟ್ಕೊತಾರೆ ರೀ ನಾವು ಮಾಡಿದ ಸ್ಪೀಚ್? 150 ಇಯರ್ಸ್ ಆದ್ರೂ ಇನ್ನೂ ತನಕ ಅವ್ರ ಸ್ಪೀಚ್ ನೆನ್ಪಿಟ್ಕೋತೀವಿ. ಏನು ಮಾತಾಡಿರಬಹುದು ಅವರು, ಏನು ಇಂಪ್ಯಾಕ್ಟ್ ಇದ್ದಿರಬಹುದು ಅಟ್ ದ ಏಜ್ ಆಫ್ 30 ಮತ್ತು ಅವ್ರು ಸ್ಪೀಚ್ ಮಾಡಿದಾಗ. ಆಮೇಲೆ ಆ ಸ್ಪೀಚ್ದು ಇಂಪ್ಯಾಕ್ಟ್ ಹೆಂಗಿತ್ತು ಅಂತ ಹೇಳ್ತಾರಂದ್ರೆ, ಅವರಿಗೆ ಮುಂದೆ ಅಮೇರಿಕಾ, ಯುರೋಪ್ ಬೇರೆ ಬೇರೆ ದೇಶದೊಳಗೆ ಬೇರೆ ಬೇರೆ ಚರ್ಚ್
ಸ್ಕೂಲ್ ಕಾಲೇಜಸ್ನೊಳಗೆ ಇನ್ವಿಟೇಷನ್ ಬರೋಕ್ಕೆ ಸ್ಟಾರ್ಟ್ ಆಗ್ತಾವೆ, ನಮ್ಮ ಕಡೆ ಬರ್ರಿ ಸ್ಪೀಚ್ ಮಾಡಿರಿ ಅಂಥೇಳಿ. ಆ ಎಲ್ಲ ಇನ್ವಿಟೇಷನ್ಸನ್ನು ಮುಗಿಸ್ಕೊಂಡು ಕಮಿಟ್ಮೆಂಟನ್ನು ಮುಗಿಸ್ಕೊಂಡು ವಾಪಸ್ ಭಾರತಕ್ಕೆ ಬರೋಕ್ಕೆ 4 ವರ್ಷ ಹಿಡಿತೈತೆ. ಅವ್ರು ಅಂದ್ಕೊಂಡಿರ್ತಾರೆ ನಾನು ಹೋಗ್ತೀನಿ ಸ್ಪೀಚ್ ಮಾಡಿ ವಾಪಸ್ ಬಂದುಬಿಡ್ತೀನಿ ಅಂತ. ಇನ್ನೊಂದು ಇನ್ಸಿಡೆಂಟ್ ವೆರಿ ಇಂಟ್ರೆಸ್ಟಿಂಗ್. ಅಮೇರಿಕಾದೊಳಗೆ ಅವರಿದ್ದಾಗ ಇವನ್ನೆಲ್ಲ ಯಾಕೆ ಹೇಳಕತ್ತೀನಿ ಅಂದರೆ, ಯಾರಿಗೆ ಏನಪ್ಪ ಸ್ಪೆಷಾಲಿಟಿ ಅವ್ರದ್ದು ನ್ಯಾಷನಲ್ ಯೂತ್ ಡೇ ಅನ್ನೋ ಲೆವೆಲ್ಲಿಗೆ ಅಂತ ಅರ್ಥ ಮಾಡ್ಸೋಕ್ಕಷ್ಟೆ. ಅಮೇರಿಕಾದೊಳಗೆ ಅವರಿದ್ದಾಗ ಒಂದು ಸರ್ತಿ ನದಿ ಬಾಜು ಅವರು ವಾಕಿಂಗ್ ಮಾಡ್ಕೊತ ಹೋಗ್ತಿರ್ತಾರೆ. ಒಂದಿಷ್ಟು ಜನ ಶೂಟರ್ಸ್ ಒಂದು ನದಿ, ಆ ನದಿ ಒಳಗೆ ಎಗ್ ಶೆಲ್ಸ್, ಈ ತತ್ತಿದು ಕವರ್ ಇರ್ತೈತಲ್ಲ ಚಿಪ್ ಅಂಥದ್ದು ಖಾಲಿ, ಅದನ್ನು ತೇಲ್ಬಿಟ್ಟು ಆ ರಿವರ್ನಾಗ ತೇಲ್ಬಿಟ್ಟು ಅದನ್ನು ಶೂಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಅವರು ಪ್ರೊಫೆಷ್ನಲ್ ಶೂಟರ್ಸ್, ಅವ್ರಿಗೆ ಶೂಟ್ ಮಾಡೋಕ್ಕೆ ಆಗ್ತಿರಂಗಿಲ್ಲ. ಸೊ ಅದನ್ನು ನೋಡಿ ವಿವೇಕಾನಂದರು ನಗ್ತಿರ್ತಾರೆ. ಇವ್ರಿಗೆ ಸಿಟ್ಟು ಬರ್ತೈತಿ, ನೀವೇನು ರೀ ನಗೋರು, ನೀವು ಹೊಡೆದು ತೋರಿಸ್ರಿ ನೋಡೋಣ ಅಂಥೇಳಿ. ಇವರು ಅಟ್ ದ ಸೇಮ್ ಟೈಮ್ ಅವರು ಅದನ್ನ ಇಸ್ಕೊಂಡು ಫಸ್ಟ್ ಟೈಮ್ ಅವರು ತಮ್ಮ ಲೈಫ್ನೊಳಗೆ ಗನ್ ಹಿಡಿಯಾಕತ್ತಾರೆ. ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿರಿ. ಜಾತ್ರೆ ಒಳಗನ್ನ ಒಂದು ಗನ್ ಹಿಡ್ಕೊಂಡು ಬಲೂನಿಗೆ ಶೂಟ್ ಮಾಡೋಕ್ಕೆ ಬರೋಂಗಿಲ್ಲ, ನಮ್ಗೆ ಜಗ್ಗಷ್ಟು ಬಲೂನ್ ಇರ್ತಾವೆ, ಎದುರಿಗೇನೆ ಇರ್ತಾವೆ. ಬಟ್ ಅವರು ಅಟ್ ಡಿಸ್ಟೆನ್ಸ್ನೊಳಗಿರುವಂಥ ರಿವರ್ನೊಳಗೆ ಫ್ಲೋಟ್ ಆಗಿ ಹೋಗ್ತಿರ್ತಕ್ಕಂಥ ಎಗ್ ಶೆಲ್ಸನ್ನು ಫಸ್ಟ್ ಅಟೆಂಪ್ಟ್ನೊಳಗೆ ಕಂಟಿನ್ಯೂಸ್ಲಿ 6 ಶಾಟ್ಸ್ನೊಳಗೆ 6 ಶಾಟ್ನೊಳಗೆ 6 ಎಗ್ ಶೆಲ್ಸನ್ನು ಹೊಡಿತಾರೆ. ಆ ಶೂಟರ್ಸ್ಗೆ ಕಂಪ್ಲೀಟ್ ಶಾಕ್ ಆಗ್ತೈತೆ, ಹೌ ಈಸ್ ದಿಸ್ ಪಾಸಿಬಲ್ ಅಂತ. ಬಿಕಾಸ್ ಆ ಲೆವೆಲ್ ಕಾನ್ಸಂಟ್ರೇಷನ್ ಬೇಕಲ್ಲ. ಅವ್ರು ಕೇಳ್ತಾರೆ, ನಿಮಗೆ ಯಾರು ರೀ ಟ್ರೈನಿಂಗ್ ಮಾಡಿದವರು ಗನ್ ತೊಗೊಂಡು ಶೂಟ್ ಮಾಡೋಕ್ಕೆ? ಆ ಟೀಚರ್ ನಮ್ಮನ್ನು ಪರಿಚಯ ಮಾಡಿಸ್ರಿ ಅಂಥೇಳಿ. ಇವ್ರು ಹೇಳ್ತಾರೆ, ನಾ ಗನ್ ಹಿಡಿದಿದ್ದ ಫಸ್ಟ್ ಟೈಮು, ಯಾವ ಟೀಚರ್ ಕಡೆ ನಾ ಹೋಗಿಲ್ಲ. ಇದು ಸ್ಪೆಷಲ್ ಇರಬೇಕಲ್ಲ. ಮತ್ತು ನೀವು ಬೇಕಾದ್ರೆ ಟ್ರೈ ಮಾಡಿರಿ, ಒಂದು ಗನ್ ತೊಗೊಂಡು ಶೂಟ್ ಮಾಡೋಕ್ಕೆ ಯಾರಿಗಾರಲ್ಲ, ಅಟ್ಲೀಸ್ಟ್ ಒಂದು ಬಲೂನಿಗೆ ಟ್ರೈ ಮಾಡಿರಿ, ಜಾತ್ರೆ ಗನ್ ತೊಗೊಂಡು. ದೀಸ್ ಆರ್ ನಾಟ್ ಸ್ಮಾಲ್ ಥಿಂಗ್ಸ್. ಸೊ ಆ್ಯಂಡ್ ಇನ್ನೊಂದು, ಬೀಯಿಂಗ್ ಫಿಸಿಕ್ಸ್ ಟೀಚರ್ ನಾವು ಒಂದು ಎಕ್ಸಾಂಪಲ್ ಹೇಳ್ಬೋದು. ನಿಕೋಲಾ ಟೆಸ್ಲಾ ಅಂತ ಹೇಳೋಬ್ಬ ಸೈಂಟಿಸ್ಟ್, ವೆರಿ ಫೇಮಸ್ ಸೈಂಟಿಸ್ಟ್. ಅವ ವಿವೇಕಾನಂದರನ್ನ ಮೀಟ್ ಮಾಡೋಕ್ಕೆ ವೇಟ್ ಮಾಡ್ತಿದ್ದಂತ. ದೇ ವರ್ ಆ್ಯಕ್ಚುಲಿ ಕ್ಲೋಸ್ ಫ್ರೆಂಡ್ಸ್ ಅಟ್ ಸಮ್ ಪಾಯಿಂಟ್. ಅವರು ಫಿಸಿಕ್ಸ್ ಮತ್ತು ವೇದಾಂತ ಡಿಸ್ಕಸ್ ಮಾಡ್ತಿದ್ರಂತ್ರಿ, ಏನು ಸಾಮ್ಯತೆ, ಏನು ಸಿಮಿಲಾರಿಟೀಸ್ ಅದಾವೆ. ಆ್ಯಂಡ್ ಆವಾಗಿನ ಕಾಲದೊಳಗೆ ಅಮೇರಿಕಾ ಯುರೋಪ್ದೊಳಗೆ ಇರುವಂಥ ಒಂದಿಷ್ಟು ಕಿಂಗ್ಸು ಕ್ವೀನ್ಸು ಅವರು ದೇ ಡಿಡ್ ನಾಟ್ ವಾಂಟ್ ಟು ಮಿಸ್ ಸ್ಪೀಚಸ್ ಆಫ್ ವಿವೇಕಾನಂದ. ಇವ್ರ ಸ್ಪೀಚ್ ನಾನು ಮಿಸ್ ಮಾಡೋಂಗಿಲ್ಲ ಅಂತ. ಸೊ ಈ ಲೆವೆಲ್ಲಿಗೆ ಅವ್ರದ್ದು ಇಂಪ್ಯಾಕ್ಟ್ ಇತ್ತು. ಇನ್ನು ಹಂಗೆ ಹೇಳ್ಕೊತ ಹೋದ್ರೆ ಅವ್ರ ಲೈಫ್ನೊಳಗೆ ಸೆವರಲ್ ಇನ್ಸಿಡೆಂಟ್ಸ್ ಬರ್ತಾವೆ ರೀ, ಭಾಳಷ್ಟು ಇನ್ಸಿಡೆಂಟ್ಸ್ ಬರ್ತಾವೆ ವಿಚ್ ಮೇಕ್ಸ್ ಹಿಮ್ ವಾಟ್ ಹೀ ಈಸ್. ಆಮೇಲೆ ಅವ್ರ ಬುಕ್ಸ್ಗಳನ್ನು ನೀವು ಓದ್ಕೊತ ಹೋದ್ರೆ ನಿಮ್ಗೆ ಅರ್ಥ ಆಗ್ತೈತಿ. ಆ್ಯಕ್ಚುಲಿ ಹಿ ಹ್ಯಾಸ್ ನಾಟ್ ರಿಟನ್ ಬುಕ್ಸ್ ಆರ್ ಸೆಡ್ ಸಮಥಿಂಗ್ ಓನ್ಲಿ ಅಬೌಟ್ ಅ ಪರ್ಟಿಕ್ಯುಲರ್ ಥಿಂಗ್. ಅವರು ಈ ಎಕ್ಸಿಸ್ಟೆನ್ಸ್ ಬಗ್ಗೆ, ಇದು ಕ್ರಿಯೇಷನ್ ಅಂತ ನಾವೇನು ಕರಿತೀವಿ, ಈ ಎಕ್ಸಿಸ್ಟೆನ್ಸ್ ಬಗ್ಗೆ ಇರುವಂತಹ ಅಥವಾ ಹೇಳಬಹುದಾದಂತಹ ಎಲ್ಲ ಟ್ರುತ್, ಎಲ್ಲ ಸತ್ಯವನ್ನು ಹೇಳಿ ಹೋಗ್ಯಾರ. ಆ್ಯಕ್ಚುಲಿ ಅವ್ರು ಹೇಳಿ ಹೋಗಿದ್ದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಳೋಕೆ 1000 ಇಯರ್ಸ್ ಬೇಕು ಟೈಮು ಅಂತ ಹೇಳ್ತಾರೆ. ಪರ್ಟಿಕ್ಯುಲರ್ಲಿ ಅವ್ರು ಹೇಳಿದ್ದನ್ನೆಲ್ಲ ನೀವು ಅರ್ಥ ಮಾಡ್ಕೋಬೇಕಂದ್ರೆ ಕಂಪ್ಲೀಟ್ ವರ್ಕ್ಸ್ ಆಫ್ ಸ್ವಾಮಿ ವಿವೇಕಾನಂದ ಅಂಥೇಳಿ 9 ವಾಲ್ಯೂಮ್ಸ್ನೊಳಗೆ ಬುಕ್ ಬರ್ತಾವೆ. ಅವನು ಓದಿದಾಗ ನಿಮ್ಗೆ ಅರ್ಥ ಆಗ್ತದೆ. ಆ್ಯಂಡ್ ಅವರು ಪುಸ್ತಕಗಳನ್ನು ಕಂಪ್ಲೀಟ್ ವರ್ಕ್ಸ್ ಆಫ್ ಸ್ವಾಮಿ ವಿವೇಕಾನಂದನ ಓದ್ಬೇಕಂತಿಲ್ಲ, ನಾನು ಇನ್ನೂ ಓದಾಕತ್ತೀನಿ ಅವನ್ನ. ಬೇರೆ ಭಾಳಷ್ಟು ಬುಕ್ಸ್ ಅದಾವೆ ಸಣ್ಣ ಪುಟ್ಟ, ಅವನು ಓದ್ಬೋದು ನೀವು. ಸರ್ ಅವು ಬುಕ್ಸ್ ಓದಿದ್ರೆ ಏನಾಗ್ತೈತಿ ಅಂದರೆ, ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ಬೋದು ನಾವು. ಚಹಾ ಮಾರೋರು ಪ್ರೈಮ್ ಮಿನಿಸ್ಟರ್ ಆಗಬಹುದು ವಿವೇಕಾನಂದರ ಪುಸ್ತಕಗಳನ್ನು ಓದಿ ಅಂದರೆ, ದಟ್ ಈಸ್ ಒನ್ ಸಿಂಪಲ್ ಎಕ್ಸಾಂಪಲ್ ದಟ್ ಅಟ್ಲೀಸ್ಟ್ ಓಕೆ ನನ್ನ ಲೈಫ್ನೊಳಗಂತೂ 100% ಟ್ರಾನ್ಸ್ಫಾರ್ಮೇಷನ್ ಆಗೈತೆ. ಸೊ ನ್ಯಾಷನಲ್ ಯೂತ್ ಡೇ ದಿವಸ ಅಟ್ಲೀಸ್ಟ್ ಇವತ್ತರ ನೀವು ಒಂದು ಪ್ಲೆಡ್ಜ್ ಮಾಡಿ, ನಾನು ಸೆಕೆಂಡ್ ಪಾರ್ಟಿಗೆ ಬರ್ತೀನಿ, ಈಗ ವ್ಯಕ್ತಿತ್ವ ನಿರ್ಮಾಣದ ಬಗ್ಗೆ ಬರ್ತೀನಿ. ಇವತ್ತೊಂದು ಪ್ಲೆಡ್ಜ್ ಮಾಡಿರಿ, ನಾನು ವಿವೇಕಾನಂದ ಪುಸ್ತಕಗಳನ್ನು ಓದ್ತೀನಿ. ಅವ್ರು ಆ ಲೆವೆಲಿಗೆ ಇದ್ದರು ಅಂದ್ರೆ ಅವರು ಏನು ಹೇಳ್ಯಾರ ಹಂಗಾರೆ ಈ ಲೈಫ್ ಬಗ್ಗೆ, ಈ ಜಗತ್ತಿನ ಬಗ್ಗೆ ಏನು ಹೇಳ್ಯಾರ, ನಾನು ಏನು ತಿಳ್ಕೊಬಹುದು ಹಂಗಾರೆ ಅವರಿಂದ, ನನ್ನ ಲೈಫಿಗೆ ಏನಾರ ಇಂಪಾರ್ಟೆಂಟ್ ಐತನ, ನನ್ನ ಲೈಫನ್ನೇ ಇಂಪ್ರೂವ್ ಆಗ್ತೈತನ. ಡೆಫಿನೆಟ್ಲಿ ನಂದಂತೂ ಆಗೈತಿ. ಸೊ ಅಟ್ಲೀಸ್ಟ್ ಇವತ್ತಿನ ದಿವಸ ಪ್ಲೆಡ್ಜ್ ಮಾಡಿರಿ, ದಿವ್ಸಕ್ಕೆ 1 ಪೇಜರ ವಿವೇಕಾನಂದರ ಬುಕ್ಸ್ ಓದ್ತೀನಿ, ಏನಾರು ಒಂದು ಸಾಧನೆ ಮಾಡ್ಬೇಕಂತಿತ್ತು ಅಂದ್ರೆ. ಆ್ಯಂಡ್ ಇಫ್ ಯು ಕನ್ಸಿಡರ್ ಯುವರ್ ಸೆಲ್ಫ್ ಆ್ಯಸ್ ಅ ಯೂತ್ ಯಂಗ್ಸ್ಟರ್ ಅಂತ ಅಂದ್ಕೊಂಡಿದ್ರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ನೀವು ಮಾಡಬೇಕು ವಿವೇಕಾನಂದರ ಬುಕ್ಸ್ ತೊಗೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಆ್ಯಂಡ್ ಡೆಫಿನೆಟ್ಲಿ ಅದರಿಂದ ನನಗಂತೂ ಏನು ಯೂಸ್ ಇಲ್ಲಲ್ಲ. ಸೊ ವ್ಯಕ್ತಿತ್ವ ನಿರ್ಮಾಣದ ಕಡೆ ಬಂದರೆ ಏನು ಹಿಂಗಂದ್ರೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್, ಕ್ಯಾರೆಕ್ಟರ್ ಬಿಲ್ಡಿಂಗ್, ಇವೆಲ್ಲ ಭಾಳಷ್ಟು ಕಡೆ ಕೇಳಿರ್ತೀರಿ ನೀವು. ಬಟ್ ವಿವೇಕಾನಂದ ಕ್ಯಾರೆಕ್ಟರ್ ಬಿಲ್ಡಿಂಗ್ ಬಗ್ಗೆ ಇಷ್ಟು ಡೀಟೇಲಾಗಿ ಚೆಂದಾಗಿ ಎಕ್ಸ್ಪ್ಲೇನ್ ಮಾಡ್ಯಾರಲ್ಲ,
ನನ್ನ ಮೇಲಂತೂ ಅದು ಭಾರಿ ಇಂಪ್ಯಾಕ್ಟ್ ಆಗೈತಿ. ಸೊ ಅದಕ್ಕೆ ನಾನು ಅಂದ್ಕೊಂಡೆ ಅವರು ಕ್ಯಾರೆಕ್ಟರ್ ಬಿಲ್ಡಿಂಗ್ ಬಗ್ಗೆ, ಕ್ಯಾರೆಕ್ಟರ್ ಅಂದ್ರೆ ಏನು ಅಂತ ಅನ್ನೋದ್ರ ಬಗ್ಗೆ ಏನು ಎಕ್ಸ್ಪ್ಲೇನ್ ಮಾಡಿ ಹೋಗ್ಯಾರಲ್ಲ, ಅದನ್ನು ನಿಮ್ಮ ಜೋಡಿ ಪಾರ್ಟ್ ಬೈ ಪಾರ್ಟ್, ಅಂದರೆ ಈ ಪಾರ್ಟ್ನೊಳಗೆ ಒಂದು ಸ್ವಲ್ಪ, ನೆಕ್ಸ್ಟ್ ಪಾರ್ಟ್ನೊಳಗೆ ವಿಡಿಯೋಸ್ ಮಾಡ್ಕೊತ ಸ್ಟೆಪ್ ಬೈ ಸ್ಟೆಪ್ ಸ್ಲೋಲಿ ಎಷ್ಟು ಪಾರ್ಟ್ಸ್ ಆಗ್ತಾವೆ ಗೊತ್ತಿಲ್ಲ ಮಾಡ್ಕೊತ ಶೇರ್ ಮಾಡ್ಕೊತ ಹೋಗ್ಬೇಕು. ಸೊ ದ್ಯಾಟ್ ನಿಮ್ಮದು ಆ್ಯಸ್ ಎ ಸ್ಟೂಡೆಂಟ್ ಒಂದು ಮ್ಯಾಗ್ನೆಟಿಕ್ ಪರ್ಸ್ನಾಲಿಟಿ ಆಗ್ಬೇಕಂತ. ಮ್ಯಾಗ್ನೆಟಿಕ್ ಪರ್ಸ್ನಾಲಿಟಿ ಆಗಬೇಕು ಅಂತಂದ್ರೆ ಯಾರೋ ಒಬ್ಬ ಹೀರೋನ್ ಗತೆ ಕಾಣ್ಬೇಕು. ನಾನು ಎಕ್ಸ್ಟೀರಿಯರ್ ಲುಕ್ ಬಗ್ಗೆ ನಾನು ಹೇಳಾಕತ್ತಿಲ್ಲ, ನೋಡೋಕೆ ನೀವು ಹೆಂಗೆ ಕಾಣ್ತೀರಿ ಅದ್ರ ಬಗ್ಗೆ ನಾನು ಹೇಳಾಕತ್ತಿಲ್ಲ. ವಿವೇಕಾನಂದರು ಇದನ್ನು ಹೇಳ್ತಾರೆ, ಫಿಸಿಕಲಿ ಸ್ಟ್ರಾಂಗ್ ಇರಬೇಕು, ಫಸ್ಟ್ ಫಿಸಿಕಲಿ ಸ್ಟ್ರಾಂಗ್ ಆ್ಯಂಡ್ ಮೆಂಟಲಿ ಸ್ಟ್ರಾಂಗ್ ಇದ್ರೆ ಮುಂದಿನ ಕೆಲಸ ಅಂಥೇಳಿ ಇದನ್ನೂ ಅವ್ರು ಹೇಳ್ತಾರೆ. ಬಟ್ ವ್ಯಕ್ತಿತ್ವ ನಿರ್ಮಾಣ, ಪರ್ಸ್ನಾಲಿಟಿ, ಮ್ಯಾಗ್ನೆಟಿಕ್ ಪರ್ಸ್ನಾಲಿಟಿ ಅಂತ ಹೇಳಿದಾಗ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಫಿಸಿಕಲ್ ಅಪಿಯರೆನ್ಸ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಈಗ. ಸೊ ಈಗ ಏನು ವ್ಯಕ್ತಿತ್ವ ಅಂದ್ರೆ ಹಂಗೆ, ಇದ್ರ ಇಂಪಾರ್ಟೆನ್ಸ್ ಏನಂಗಾರ, ಕ್ಯಾರೆಕ್ಟರ್ ಅಂದರೆ ಅದರ ಇಂಪಾರ್ಟೆನ್ಸ್ ಏನು, ನನ್ನ ವ್ಯಕ್ತಿತ್ವ ಹೆಂಗಿರ್ಬೇಕು. ಈಗ ನೀವು ಸ್ವಲ್ಪ ನಿಮ್ಗೆ ಮಹಾಭಾರತದ ಬಗ್ಗೆ ಗೊತ್ತಿದ್ರೆ ಕ್ಯಾರೆಕ್ಟರ್ ಹೆಂಗಿರ್ಬೇಕು ಗೊತ್ತಾ? ನಿಮ್ಮ ಕ್ಯಾರೆಕ್ಟರು ಮಂದಿ ಉತ್ತರ ಕುಮಾರ್ ಇದ್ದಂಗೆ ಅದಾನವ ಅಂತ ಅನ್ಬಾರ್ದು. ಉತ್ತರ ಕುಮಾರ ಅಂಥೇಳಿ ಒಂದು ಕ್ಯಾರೆಕ್ಟರ್ ಬರುತ್ತೆ ಮಹಾಭಾರತ. ಅವ ಸುಮ್ಮನೆ ಮಾತಾಡ್ತಿರ್ತಾನೆ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ, ಬಟ್ ಅವನ ಕಡೆ ಏನೂ ಆಗ್ತಿರಂಗಿಲ್ಲ. ಹಂಗೆ ನಿಮ್ಮ ಕ್ಯಾರೆಕ್ಟರ್ ಇರಬೇಕು. ಏನು ಅದ ಮಹಾಭಾರತದೊಳಗೆ ಭೀಷ್ಮ ಪಿತಾಮಹನ ಗತೆ ಕ್ಯಾರೆಕ್ಟರ್ ಇರ್ಬೇಕು. ಅದು ಕೌರವರಾಗಲಿ ಪಾಂಡವರಾಗಲಿ ಭೀಷ್ಮ ಪಿತಾಮಹ ಅಂತಂದ ತಕ್ಷಣ ಅವ್ರನ್ನ ನೋಡೋ ರೀತಿನ ಬೇರೆ. ಅಥವಾ ಅದ ಮಹಾಭಾರತದೊಳಗೆ ಬರುವಂಥ ಶಕುನಿ ಕ್ಯಾರೆಕ್ಟರ್ ಆಗಬೇಕು ನಿಮ್ಮದು, ಕನ್ನಿಂಗ್, ಜಲಸ್ ಇರುವಂಥ. ಅಥವಾ ಶ್ರೀಕೃಷ್ಣನ ಹಂಗೆ ಕ್ಯಾರೆಕ್ಟರ್ ಆಗಬೇಕು. ಶ್ರೀಕೃಷ್ಣನ ವ್ಯಕ್ತಿತ್ವ, ಶ್ರೀಕೃಷ್ಣ ಬಂದ ಅಂದರೆ ಅದು ಯಾವುದೇ ರಾಜಮನೆತನಾಗಲಿ ಅವನು ನೋಡೋ ರೀತಿನೇ ಬೇರೆ, ಅವನ ಸ್ಟೇಟ್ಸ್ಮನ್ಶಿಪ್ಪ ಬೇರೆ. ಸೊ ಲೈಕ್ ನಾನು ನಿಮ್ಗೆ ಒಂದಿಷ್ಟು ಎಕ್ಸಾಂಪಲ್ಸ್ ಹೇಳಿ ನಾನು ಏನು ಹೇಳಕ್ಕೆ ಟ್ರೈ ಮಾಡಕತ್ತೀನಿ ಅನ್ನೋದನ್ನ ಅರ್ಥ ಮಾಡಿಸ್ತೇನೆ. ನಿಮ್ಮ ಲೈಫ್ನೊಳಗೆ ನೀವು ಆಲ್ರೆಡಿ ಫ್ಯಾಮಿಲಿ ಮೆಂಬರ್ಸನ್ನು ನೋಡಿರ್ತೀರಿ, ಅಪ್ಪ ಅಮ್ಮ ಕಾಕ ಮಾಮ ಎಲ್ಲ ನೋಡಿರ್ತೀರಿ, ಟೀಚರ್ಸನ್ನು ನೋಡಿರ್ತೀರಿ, ಅದು ಸ್ಕೂಲ್ನಾಗ ಆಗಿರಬಹುದು, ಕಾಲೇಜ್ನೊಳಗೆ ಆಗಿರಬಹುದು. ಈ ಎಲ್ಲ ಪರ್ಸನಾಲಿಟಿ ಸ್ವಲ್ಪ ನೆನ್ಪು ಮಾಡ್ಕೊಳ್ಳೋಕೆ ಟ್ರೈ ಮಾಡಿರಿ. ಯಾರ್ಯಾರು ನಿಮ್ಗೆ ಪರಿಚಯ ಅದಾರಲ್ಲ, ನಿಮ್ಮ ಫ್ರೆಂಡ್ಸು, ರಿಲೇಟಿವ್ಸು, ಟೀಚರ್ಸು ಎಲ್ಲ ಆ ಕ್ಯಾರೆಕ್ಟರ್ಸನ್ನ ನೆನ್ಪು ಮಾಡ್ಕೊಳ್ಳೋಕೆ ಟ್ರೈ ಮಾಡಿರಿ. ಪ್ರತಿಯೊಬ್ಬರು ಕ್ಯಾರೆಕ್ಟರ್ದು ನಿಮ್ಮ ಮೇಲೆ ಸೇಮ್ ಇಂಪ್ಯಾಕ್ಟ್ ಐತೋ ಏನು, ಒಬ್ಬರು ಇವ್ರದ್ದು ಇಂಪ್ಯಾಕ್ಟ್ ಭಾಳ ಐತೆ ನನ್ನ ಮೇಲೆ, ಇವ್ರದ್ದು ನೆನಪೇ ಇರೋಂಗಿಲ್ಲ, ಇವ್ರಿದ್ರು ಅಂತ ನೆನಪಿರೋಂಗಿಲ್ಲ. ಸೊ ಈ ರೀತಿ ಆಯಿತು. ಆ್ಯಂಡ್ ನೀವು ವಿಚಾರ ಮಾಡಿರಿ, ಕ್ಯಾನ್ ಎವ್ರಿ ಒನ್ ಅಥವಾ ಹ್ಯಾಸ್ ಎವ್ರಿ ಒನ್ ಕ್ರಿಯೇಟೆಡ್ ದ ಸೇಮ್ ಇಂಪ್ಯಾಕ್ಟ್ ಆನ್ ಯು? ಡೆಫಿನೆಟ್ಲಿ ನಾಟ್. ಸೊ ಇದು ಹೆಂಗೆ ಆಗ್ತೈತಿ ಅಂದ್ರೆ, ನೀವು ಮನೆಯೊಳಗನ ಅಬ್ಸರ್ವ್ ಮಾಡಿರಿ, ನೀವು ಯಾರೋ ಒಬ್ಬರು ಮಾತು ಸ್ವಲ್ಪ ಹೆಚ್ಚಿಗೆ ಕೇಳ್ತಿರ್ತೀರಿ, ಯಾಕೆಂದ್ರೆ ಅವ್ರ ಪರ್ಸನಾಲಿಟಿ ಹಂಗೆ ಇರ್ತೈತಿ. ಈಗ ಲೈಕ್ ಅವ್ರ ಮನೆಯೊಳಗೆ ಇದ್ರೆ ಸಾಕು ಉಷ್ಟ್ರು ಹೆದರ್ತಿರ್ತಾರೆ. ಹೆದರು ಪ್ರಶ್ನೆ ಅಂತಲ್ಲ, ಅವ್ರು ಇದ್ರೆ ಸಾಕು ಕೆಲಸ ತಂತಾನ ಆಗ್ತಿರ್ತಾವೆ. ಇನ್ನೊಬ್ಬರು ಸೇಮ್ ಕೆಲಸ ಮಾಡೋಕೆ ಭಾಳಷ್ಟು ಎಕ್ಸ್ಪ್ಲೇನ್ ಮಾಡ್ಬೇಕಾಗ್ತೈತಿ. ಲೈಕ್ ನಿಮಗೆ ಇಬ್ಬರು ಬಂದು ಸೇಮ್ ವಿಷಯಗಳನ್ನು ಹೇಳಿದ್ರಿ ಅಂತಿಕೋರಿ, ಅವಾಗ ಈಗ ಲೈಕ್ ಕಾಲೇಜದ ಎಕ್ಸಾಂಪಲ್ ನಾವು ತೊಗೊಂಡ್ರೆ, ನಿಮ್ಮ ಸ್ಕೂಲದ ಎಕ್ಸಾಂಪಲ್ ತೊಗೊಂಡ್ರೆ, ಇಬ್ಬರು ಟೀಚರ್ಸ್ ಬಂದು ಸೇಮ್ ವಿಷಯಗಳನ್ನು ನಿಮ್ಮ ಮುಂದೆ ಹೇಳಕತ್ತಾರೆ, ಹಿಂಗೆ ಮಾಡ್ಬೇಕಂತ. ಬಟ್ ಇವ್ರು ಹೇಳೋಕ್ಕಿಂತ ಒಬ್ರು ಯಾರೋ ಇರ್ತಾರೆ, ಇವ್ರು ಹೇಳಿದರು ಅಂದರೆ ಆ ಇಂಪ್ಯಾಕ್ಟ್ ಬೇರೆನೇ ಇರ್ತೈತೆ. ಬಿಕಾಸ್ ವಿವೇಕಾನಂದ ಹೇಳ್ತಾರೆ, ನೀವು ಯಾರೋ ಒಬ್ಬರ ಮೇಲೆ ಇಂಪ್ಯಾಕ್ಟ್ ಮಾಡಬೇಕು, ಪ್ರಭಾವ ಮಾಡಬೇಕು, ಅವ್ರ ಜೋಡಿ ಮಾತಾಡಿ ಅಂದರೆ ನೀವು ಹೋಗಿ ಮಾತಾಡೋಬೇಕಾರೆ ನೀವು ಏನು ಲ್ಯಾಂಗ್ವೇಜ್ ಯೂಸ್ ಮಾಡ್ತೀರಿ, ಏನು ಭಾಷೆ ಯೂಸ್ ಮಾಡ್ತೀರಿ, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಹೆಂಗಿರ್ತೈತಿ, ಇದರ ಇಂಪ್ಯಾಕ್ಟ್ ನೀವು ಯಾರ ಜೋಡಿ ಮಾತಾಡ್ತಿರ್ತಿರಲ್ಲ ಅವ್ರ ಮೇಲೆ ಬರೀ 1/3 ಇದ್ರೆ ನಿಮ್ಮ ಕ್ಯಾರೆಕ್ಟರ್ ಅಂದ್ರೆ ನಿಮ್ಮ ಬಗ್ಗೆ, ಅವರು ಯಾರ ಜೋಡಿ ನೀವು ಮಾತಾಡಕತ್ತಿರಲ್ಲ ಅವರು ನಿಮ್ಮ ಬಗ್ಗೆ ಏನು ಭಾವನೆ ಇಟ್ಕೊಂಡಾರ, ಅಥವಾ ನಿಮ್ಮ ಕ್ಯಾರೆಕ್ಟರ್, ಪರ್ಸ್ನಾಲಿಟಿ, ವ್ಯಕ್ತಿತ್ವ ಹೆಂಗೈತಿ, ಅದು 2/3 ಇಂಪ್ಯಾಕ್ಟ್ ಇರ್ತೈತಂತೆ. ಲೈಕ್ ಯಾರೋ ಒಬ್ಬರು ಸ್ಕೂಲ್ನೊಳಗೆ ಬಂದು ಒಬ್ಬರು ಟೀಚರ್ ಒಂದು ಅನೌನ್ಸ್ಮೆಂಟ್ ಕೊಟ್ಟು ಹೋಗ್ತಾರೆ, ಸ್ಟೂಡೆಂಟ್ಸ್ ಭಾಳಷ್ಟು ಮಂದಿ ಅದನ್ನು ಫಾಲೋ ಮಾಡೋಂಗಿಲ್ಲ. ಇನ್ನೊಬ್ರು ಟೀಚರ್ ಬಂದು ಸೇಮ್ ಅನೌನ್ಸ್ಮೆಂಟ್ ಕೊಡ್ತಾರೆ, ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸ್ ಫಾಲೋ ಮಾಡ್ತಾರೆ. ದಟ್ ಡಿಪೆಂಡ್ಸ್ ಆನ್ ಹೂ ದ ಪರ್ಸನ್ ಈಸ್. ಸೊ ವಾಟ್ ಅ ಪರ್ಸನ್ ಕ್ಯಾನ್ ಡೂ ಅನ್ನೋದು ಅವ್ರ ಕ್ಯಾರೆಕ್ಟರ್ ಮೇಲೆ ಹೋಗ್ತೈತಿ. ನಾ ಹೇಳೋದು ಅರ್ಥ ಆಗತೈತಿ ರೀ. ಸೊ ಈಗ ಲೈಕ್ ನಿಮಗೆ ಯಾವ ಟೈಪ್ ಕ್ಯಾರೆಕ್ಟರ್ ಇಟ್ಕೋಬೇಕಂತ ನೀವು ಅಂದ್ಕೊಂಡಿರಿ, ಇದ್ರ ಬಗ್ಗೆ ವಿವೇಕಾನಂದರು ಏನು ಹೇಳ್ತಾರೆ ಅಂತ ಅನ್ನೋದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ನಾನು. ನೀವು ಡಿಸೈಡ್ ಮಾಡಿರಿ ಏನಂತ. ಇವತ್ತು ಫಸ್ಟಿಗೆ ಈ ವಿಡಿಯೋದೊಳಗೆ ನಾವು ಏನು ಅರ್ಥ ಮಾಡ್ಕೊಳ್ಳೋಣ, ನೀವು ಡಿಸೈಡ್ ಮಾಡಿರಿ ಏನಂತ, ನಿಮ್ಮ ಕ್ಯಾರೆಕ್ಟರ್ ಹೆಂಗಿರ್ಬೇಕು. ನೀವು ಯಾರೋ ಒಬ್ರಿಗೆ ಹೋಗಿ
ನಾ ಹಿಂಗೆ ಮಾಡ್ತೀನಿ ಅಂತ ಮಾತು ಹೇಳಿದ್ರಿ, ಒಂದಿಷ್ಟು ಏನೋ ಹೇಳಿದ್ರಿ. ನೀವು ಹೋದ್ಮೇಲೆ ಅವರು ಇವನ ಮಾತು ಏನು ಕೇಳ್ತಿ ಬಿಡು ಅಂತ ಅನ್ಬೇಕು. ಅಥವಾ ಓ ಇವ್ರು ಹೇಳಿದ್ರು ಅಂದ್ರೆ ಮುಗಿದೋತು, ಏನು ಚಿಂತಿಲ್ಲ. ಆ್ಯಕ್ಚುಲಿ ವಿವೇಕಾನಂದ ಏನು ಹೇಳ್ತಾರೆ, ನಿಮ್ಮ ಜೀವನದೊಳಗೆ ಕಠಿಣ ಪರಿಸ್ಥಿತಿ ಬಂದಾಗ, ಡಿಫಿಕಲ್ಟೀಸ್ ಬಂದಾಗ ಅವರೊಂದು ಕೋಟ್ ಹೇಳ್ತಾರೆ ರೀ, ಏನಂತ, ನಾರ್ ಮನಿ ಪೇಸ್, ನಾರ್ ಫೇಮ್, ನಾರ್ ನೇಮ್, ಬಟ್ ಇಟ್ ಈಸ್ ಕ್ಯಾರೆಕ್ಟರ್ ವಿಚ್ ವಿಲ್ ಹೆಲ್ಪ್ ಯು ಟು ಕ್ಲೀವ್ ಥ್ರೂ ದಿ ಅಡಮಂಟೈನ್ ವಾಲ್ಸ್ ಆಫ್ ಡಿಫಿಕಲ್ಟೀಸ್ ಇನ್ ಯುವರ್ ಲೈಫ್ ಅಂತ. ನಿಮ್ಮ ಲೈಫ್ನೊಳಗೆ ಕಠಿಣ ಪರಿಸ್ಥಿತಿಗಳು ಬಂದಾಗ, ತಡೆಗೋಡೆಗಳು ಬಂದಾಗ ಅದನ್ನು ಕ್ರಾಸ್ ಮಾಡಿ ಹೋಗೋಕ್ಕೆ ನಿಮ್ಮ ರೊಕ್ಕ ಹೆಲ್ಪ್ ಮಾಡೋಂಗಿಲ್ಲ, ನಿಮ್ಮ ನೇಮ್ ಫೇಮ್ ಎಷ್ಟು ಹೆಸರು ಗಳಿಸಿರಿ ಅದು ಹೆಲ್ಪ್ ಮಾಡೋಂಗಿಲ್ಲ, ನಿಮ್ಮ ಲರ್ನಿಂಗ್ ನಾಲೆಜ್ ಸತಕ್ಕೆ ಹೆಲ್ಪ್ ಮಾಡೋಂಗಿಲ್ಲ. ನಿಮ್ಮ ಒಳಗೆ ಏನು ಸ್ಟ್ರಾಂಗ್ ಕ್ಯಾರೆಕ್ಟರ್ ಬಿಲ್ಡಪ್ ಮಾಡ್ಕೊಂಡಿರಲ್ಲ. ವ್ಯಕ್ತಿತ್ವ ಅಂದ್ರೆ ಏನು ಸರ್? ಹಂಗಾರೆ ಕ್ಯಾರೆಕ್ಟರ್ ಬಿಲ್ಡ್ ಮಾಡ್ಕೋಬೇಕು ಅಂತ ಹೇಳಕತ್ತೀರಿ. ಕ್ಯಾರೆಕ್ಟರ್ ಅಂದ್ರೆ ಏನು? ಆ್ಯಕ್ಚುಲಿ ಇದನ್ನು ನಾವು ಡಿಟೇಲ್ ಆಗಿ ಮುಂದಿನ ಪಾರ್ಟ್ಸ್ನೊಳಗೆ ನೋಡೋಣಂತ. ಕ್ಯಾರೆಕ್ಟರ್ ಅಂದ್ರೆ ಏನಂತ ಹೇಳಿ ಸಿಂಪಲಾಗಿ ಅರ್ಥ ಮಾಡ್ಕೋಬೇಕಂದ್ರೆ, ನಮ್ಮ ಥಾಟ್ಸ್, ನಮ್ಮ ಆ್ಯಕ್ಷನ್ಸ್, ನಮ್ಮ ವಿಚಾರಗಳು ಮತ್ತು ನಮ್ಮ ಕ್ರಿಯೆ, ಇದ್ರದ್ದೆಲ್ಲ ಒಂದು ಕಾಂಬಿನೇಷನ್. ಆ್ಯಕ್ಚುಲಿ ವಿವೇಕಾನಂದ ಒಂದು ಕಡೆ ಹೇಳ್ತಾರೆ, ದ ಸಮೇಷನ್ ಆಫ್ ಆಲ್ ದ ಥಾಟ್ಸ್ ಆ್ಯಂಡ್ ಆ್ಯಕ್ಷನ್ಸ್ ದ್ಯಾಟ್ ಯು ಪರ್ಫಾರ್ಮ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಈಸ್ ದಟ್ ಸಮೇಷನ್ ಫಾರ್ಮ್ಸ್ ಅ ಕ್ಯಾರೆಕ್ಟರ್. ಲೈಕ್ ನೀವು ಪ್ರತಿ ಕ್ಷಣ, ಪ್ರತಿ ದಿವಸ ಒಂದಿಷ್ಟು ಎಂಥ ಜನದ ಜೋಡಿ ಇರ್ತೀರಿ ಅಂದರೆ, ಬರೀ ಕೆಟ್ಟ ಮಾತಾಡೋದು, ಕೆಟ್ಟ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದು, ಕೆಟ್ಟ ವಿಷಯಗಳನ್ನು ನೋಡೋದು, ಕೆಟ್ಟ ಆ್ಯಕ್ಷನನ್ನು ಮಾಡ್ಕೊತ ಹೋಗೋದು. ಇಫ್ ದಿಸ್ ಹ್ಯಾಪನ್ಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್, ದ್ಯಾಟ್ ಪರ್ಸನ್ ವಿಲ್ ಬಿಕಮ್ ಅ ಬ್ಯಾಡ್ ಪರ್ಸನ್. ಅವ್ರ ಕ್ಯಾರೆಕ್ಟರ್ ಹೆಂಗೆ ಆಗ್ಬಿಡ್ತೈತಿ ಅಂದರೆ, ಅವರಿಗೆ ಗೊತ್ತಿಲ್ಲಾರ್ದಂಗೆ ಅವ್ರು ಕೆಟ್ಟ ಕೆಲಸ ಮಾಡೋದ್ರ ಕಡೆ ಅವರಿಗೆ ಜಕ್ಕೊಂಡು ಹೋಗ್ತೈತಿ. ಲೈಕ್ ಕೃಷ್ಣ ದುರ್ಯೋಧನಗೆ ಹೋಗಿ ಹೇಳಿದಾಗ, ನೀನು ಮಾಡಾಕತ್ತಿದ್ದ ತಪ್ಪು ದುರ್ಯೋಧನ, ಹಿಂಗೆ ಮಾಡಬಾರ್ದು ಅಂತ ಹೇಳಿದಾಗ ದುರ್ಯೋಧನ ವಾಪಸ್ ಹೇಳ್ತಾನೆ ಕೃಷ್ಣಗೆ, ನನಗೆ ಗೊತ್ತು ಯಾವ್ದು ಸರಿ ಯಾವ್ದು ತಪ್ಪು ಅಂಥೇಳಿ, ಬಟ್ ನನಗೆ ತಪ್ಪು ಮಾಡಲಾರ್ದ ಇರೋಕ್ಕಾಗವಲ್ತು, ಸರಿ ಮಾಡೋಕ್ಕಾಗವಲ್ತು. ಐ ನೋ ವಿಚ್ ಈಸ್ ರೈಟ್, ವಿಚ್ ಈಸ್ ರಾಂಗ್, ಬಟ್ ನನ್ನ ಒಳಗೆ ಏನೋ ಐತಿ ವಿಚ್ ಈಸ್ ಟೆಂಪ್ಟಿಂಗ್ ಮೀ, ವಿಚ್ ಈಸ್ ಕ್ಯಾರೆಕ್ಟರ್. ಓಕೆ, ಇನ್ನು ಡಿಟೇಲಾಗಿ ಹೋಗೋಣಂತ್ರಿ. ಡಿಟೇಲಾಗಿ ವಿವೇಕಾನಂದರು ಭಾರಿ ಚಂದ ಹೇಳ್ಯಾರ, ಕ್ಯಾರೆಕ್ಟರ್ ಅಂದ್ರೇನು, ಎಂಥ ಕ್ಯಾರೆಕ್ಟರ್ ಇರಬೇಕು, ಅದನ್ನು ಬಿಲ್ಡ್ ಮಾಡ್ಕೊಳ್ಳೋಕ್ಕೆ ಏನೇನು ಇರಬೇಕು, ನಮ್ಮ ಥಾಟ್ಸ್ ಹೆಂಗಿರ್ಬೇಕು, ನಮ್ಮ ಬಾಡಿ ಹೆಂಗಿರ್ಬೇಕು, ಡಿಫ್ರೆಂಟ್ ಲೇಯರ್ಸ್ ಏನು ನಮ್ಮ ಒಳಗಿರ್ತಾವಲ್ಲ ಅವುಗಳನ್ನು ಹೆಂಗೆ ಮ್ಯಾನೇಜ್ ಮಾಡ್ಕೋಬೇಕು, ಈ ಸೆನ್ಸ್ ಆರ್ಗನ್ಸನ್ನು ಹೆಂಗೆ ನಾವು ಮ್ಯಾನೇಜ್ ಮಾಡ್ಕೋಬೇಕು, ಆ್ಯಂಡ್ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಕೊಳ್ಳೋದು ಹೆಂಗೆ. ದರ್ ಆರ್ ಲಾಟ್ ಆಫ್ ಥಿಂಗ್ಸ್ ಅರೌಂಡ್. ನನಗನ್ಸಿದ ಮಟ್ಟಿಗೆ ಒಂದು 8 to 10 ಡಿಫ್ರೆಂಟ್ ಟಾಪಿಕ್ಸರ ನಾವು ಡಿಟೇಲಾಗಿ ಡಿಸ್ಕಸ್ ಮಾಡ್ಬೋದು ರೀ. ಅದ್ರ ಬಗ್ಗೆ ಹೌ ಟು ಬಿಲ್ಡ್ ಅ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಪರ್ಸ್ನಾಲಿಟಿ. ಲೈಕ್ ನಿಮಗೆ ಹಿಂಗೆ ಅನಿಸ್ಬೇಕಲ್ಲ, ನಾನು ಎಲ್ಲಿ ಹೋಗಿ ನಿಂದಿರ್ತೀನಲ್ಲ, ನಂದೊಂದು ಛಾಪು ಮೂಡಿಸ್ಬೇಕು ನಾ ಅಲ್ಲೇ. ನೀವೆಲ್ಲಿ ಹೋಗ್ತೀರಿ, ಇವ್ರಿದ್ರೆ ಸಾಕು ನೋಡು, ಇವ್ರು ಬಂದ್ರೆ ಸಾಕು ನೋಡು ಅಂತ ಅನ್ನುವಂಥ ಕ್ಯಾರೆಕ್ಟರ್ ನಿಮ್ದು ಆಗ್ಬೇಕಲ್ಲ. ವಿವೇಕಾನಂದರ ಕ್ಯಾರೆಕ್ಟರ್ ಹೆಂಗಿತ್ತು ಅಂದರೆ, ಅವ್ರಿಗೆ ಪರಿಚಯ ಇಲ್ದವರು ಸತಕ್ಕೆ ಅವ್ರು ಹಿಂಗೆ ನಡ್ಕೊತ ಬಂದ್ರೆ ಎದ್ದಿಂತು ಬಿಡ್ತಿದ್ರಂತ್ರಿ. ಇನ್ನೂ ಮಾತಾಡ್ಸೋದು ದೂರ ಉಳಿತು. 2-3 ನಿಮಿಷ ಅಷ್ಟೇ ನಿಮ್ಮ ಜೋಡಿ ಮಾತಾಡ್ತೀನಿ ಅಂದವರು 3-3 ತಾಸು ಮಾತಾಡ್ತಿದ್ರಂತೆ. ಸೊ ಈ ರೀತಿ ಕ್ಯಾರೆಕ್ಟರ್ ವಿವೇಕಾನಂದರದಿತ್ತು ಅಂತ ಹೇಳ್ತಾರೆ. ಆ ಲೆವೆಲ್ಲಿಗೆ ನಾವು ರೀಚ್ ಆಗಬಹುದು ಅಂತ ಅವರೇ ಹೇಳ್ತಾರೆ. ವಿವೇಕಾನಂದರ ಅಷ್ಟೇ ಅಲ್ರಿ, ನೀವು ರಿಯಲ್ ಲೈಫ್ನೊಳಗೆ ನೋಡ್ಕೊತ ಹೋದ್ರೆ, ನಮ್ಮ ದೇಶದೊಳಗೆ ಲಾಸ್ಟ್ 10 ವರ್ಷದೊಳಗೆ ಏನೇನು ಹಾಕೋಂತ ಬಂದೈತಿ ಅಂತ ಅನ್ನೋದು ನೀವು ನೋಡ್ಕೊತ ಹೋದ್ರೆ, ಒಬ್ಬ ಮನುಷ್ಯ ಮತ್ತು ಅವನ ವ್ಯಕ್ತಿತ್ವ, ಅವನ ಪರ್ಸ್ನಾಲಿಟಿಯಿಂದ ಇಡೀ ದೇಶ ಮತ್ತು ಇಡೀ ಜಗತ್ತು ನಮ್ಮ ದೇಶದ ಕಡೆ ನೋಡೋ ಹಂಗೆ ಮಾಡಬಹುದು ಅಂಥೇಳಿ ತೋರಿಸ್ಕೊಟ್ಟಂಥ ಎಕ್ಸಾಂಪಲ್ಸ್ ಅದಾವೆ. ನೀವು ಕ್ರಿಕೆಟ್ನೊಳಗೆ ಹೋಗ್ರಿ, ಅಲ್ಲೂ ಹೆಂಗಂದ್ರೆ ಒಂದು ಯಾವುದೋ ಟೀಮ್ನೊಳಗೆ ಇಂಥ ಒಬ್ಬ ಪ್ಲೇಯರ್ ಅದಾನ ಅಂದ್ರೆ ಸಾಕು, ಅಪೋಸಿಟ್ ಟೀಮ್ದವ್ರು ಹೆದರ್ತಿರ್ತಾರೆ. ಅವ ರನ್ ಹೊಡಿಲಿ ಬಿಡಲಿ, ಇನ್ನೂ ವಿಕೆಟ್ ತೆಗೆದು ಬಿಡಲಿ, ಮ್ಯಾಚ ಚಲೋ ಆಗಿಲ್ಲ ಇನ್ನೂ. ಅಂದ್ರೆ ಇನ್ನೊಬ್ಬರನ್ನ ಹೆದರಿಸುವಂಥ ಕ್ಯಾರೆಕ್ಟರ್ ಇರ್ಬೇಕು ನಮ್ಮದು ಅಂತ ಹೇಳಾಗತ್ತಿಲ್ಲ. ಅಟ್ಲೀಸ್ಟ್ ಹಿಂಗಾರ ವಿಚಾರ ಮಾಡೋಣ. ನಮ್ಮ ಕ್ರಿಕೆಟ್ ಟೀಮ್ನೊಳಗೆ, ನಮ್ಮ ಭಾರತದ ಟೀಮ್ನೊಳಗನ ಭಾರತ ಟೀಮ್ದವ್ರಿಗೆ ಇವ ಅದನ್ಲ ನಮ್ಮ ಕ್ಯಾಪ್ಟನ್, ಇವ ಇದ್ರೆ ಸಾಕ್ಬಿಡೋ ಅನ್ನೋ ಹಂಗಿರ್ಬೇಕು. ಏನು ಇವು ಯಾಕದನು ಅಂತ ಅನ್ನೋ ಹಂಗಿರ್ಬೇಕು. ಇದು ಭಾಳ ಸಿಂಪಲಾಗಿ ನಾನು ಅರ್ಥ ಮಾಡ್ಸಕತ್ತೀನಿ ರೀ. ಆ್ಯಕ್ಚುಲಿ ವ್ಯಕ್ತಿತ್ವ ನಿರ್ಮಾಣದ ಬಗ್ಗೆ, ಕ್ಯಾರೆಕ್ಟರ್ ಬಿಲ್ಡಿಂಗ್ ಬಗ್ಗೆ ಭಾಳ ಚೆಂದಾಗಿ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ಯಾರ ವಿವೇಕಾನಂದ. ಅದನ್ನು ನಾನು ಪಾರ್ಟ್ ಬೈ ಪಾರ್ಟ್ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ಇವತ್ತು ನೀವು ಒಂದು ಡಿಸೈಡ್ ಮಾಡಿರಿ,
ಆಲ್ರೆಡಿ ಇಫ್ ಯು ಹ್ಯಾವ್ ದಟ್ ಕೈಂಡ್ ಆಫ್ ಅ ಕ್ಯಾರೆಕ್ಟರ್ ದಟ್ ಈಸ್ ವೆರಿ ಗುಡ್. ಆರ್ ಅಟ್ಲೀಸ್ಟ್ ನಾನೊಂದು ಮ್ಯಾಗ್ನೆಟಿಕ್ ಪರ್ಸ್ನಾಲಿಟಿ ಮಾಡ್ಕೊತೀನಿ. ಮ್ಯಾಗ್ನೆಟಿಕ್ ಪರ್ಸ್ನಾಲಿಟಿ ಅಂದರೆ ಲುಕ್ ವೈಸ್ ಅಲ್ಲ, ಆ ಪರ್ಸ್ನಾಲಿಟಿಯಿಂದ ನಾನು ನನ್ನ ಲೈಫ್ನೊಳಗೆ ಬರುವಂಥ ಡಿಫಿಕಲ್ಟೀಸನ್ನು ವೆರಿ ಈಸಿಲಿ ಸಾಲ್ವ್ ಮಾಡ್ಕೋಬಹುದು. ಉಳಿದವ್ರದ್ದು ನನ್ನ ಸುತ್ತಮುತ್ತಲ ಏನು ಡಿಫಿಕಲ್ಟೀಸ್ ಬಂದರೂ ನಾನು ಹ್ಯಾಂಡಲ್ ಮಾಡೋ ಲೆವೆಲಿಗೆ ಹೋಗ್ತೀನಿ. ಈ ಸಮಾಜಕ್ಕೆ ನನ್ನೊಂದು ಏನೋ ದೊಡ್ಡ ಕೊಡುಗೆ ಕೊಡ್ತೀನಿ ಅಂಥ ಒಂದು ವ್ಯಕ್ತಿತ್ವ ನಾನು ಮಾಡ್ಕೊತೀನಿ. ಅದಕ್ಕೆ ವಿವೇಕಾನಂದರು ಅಂತಹ ವ್ಯಕ್ತಿತ್ವ ನಿರ್ಮಾಣ ಮಾಡ್ಕೊಳಕ್ಕೆ ಏನು ಮಾಡಬೇಕು ಅಂತ ಹೇಳ್ಯಾರನ ಅದನ್ನು ಅರ್ಥ ಮಾಡ್ಕೊಳಕ್ಕೆ ರೆಡಿ ಆಗ್ತೀನಿ ಅಂಥೇಳಿ ಡಿಸೈಡ್ ಮಾಡಿರಿ. ಇವತ್ತಿನ ದಿವಸ ಬೆಸ್ಟ್ ದಿವಸ ಐತಿ ಇದನ್ನು ಡಿಸೈಡ್ ಮಾಡೋಕ್ಕೆ. ಇದನ್ನು ನಾನು ಬೇರೆ ಬೇರೆ ಪಾರ್ಟ್ನೊಳಗೆ ಆ ವಿಷಯಗಳನ್ನು ಹೇಳ್ಕೊತ ಹೋಗ್ತೀನಿ. ಯಾವಾಗ ನನಗೆ ಟೈಮ್ ಸಿಗ್ತೈತಿ ನಾನು ಆವಾಗ ಅಪ್ಲೋಡ್ ಮಾಡ್ತೀನಿ. ಐ ಕ್ಯಾನಾಟ್ ಗ್ಯಾರಂಟಿ ಇಷ್ಟಿಷ್ಟು ದಿವ್ಸಕ್ಕೆ ಅಂಥೇಳಿ, ಡಿಪೆಂಡಿಂಗ್ ಆನ್ ದ ಸಿಚುವೇಶನ್ಸ್ ಆ್ಯಟ್ ಹೋಮ್ ಆ್ಯಂಡ್ ಅದರ್ ಥಿಂಗ್ಸ್ ನಾನು ನೋಡಿಕೊಂಡು ಬಟ್ ಈ ಸೀರೀಸನ್ನು ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಒನ್ಸ್ ಅಗೇನ್ ವೆರಿ ಹ್ಯಾಪಿ ನ್ಯಾಷನಲ್ ಯೂತ್ ಡೇ. ನೀವೊಂದು ಇವತ್ತು ಪ್ರತಿಜ್ಞೆ ಮಾಡ್ಕೊರಿ, ನಮ್ಮ ದೇಶಕ್ಕೆ, ನಮ್ಮ ಮನೆಗಿಂತ ದೇಶಕ್ಕೆ ಹೆಲ್ಪ್ ಆಗೋ ಹಂಗೆ ನನ್ನ ಕಡೆ ಸಾಧ್ಯ ಆದಷ್ಟು ನಾವೊಬ್ಬ ಸ್ಟ್ರಾಂಗ್ ಯೂತ್ ಆಗ್ತೀನಿ. ವಿವೇಕಾನಂದರನ್ನು ಫಾಲೋ ಮಾಡ್ತೀನಿ. ವಿವೇಕಾನಂದರನ್ನು ಫಾಲೋ ಮಾಡೋಕ್ಕೆ ಇನ್ನೂ ಭಾಳಷ್ಟು ಕಾರಣಗಳದಾವೆ. ನಾನು ಎಷ್ಟು ಸಾಧ್ಯ ಆಗ್ತೈತಿ ನನ್ನ ಕಡೆಯಿಂದ ನನ್ನ ತಿಳುವಳಿಕೆ ತಕ್ಕಂಗೆ ಒಂದು ಸ್ವಲ್ಪ ನಾನು ಅರ್ಥ ಮಾಡ್ಸೋಕ್ಕೆ ಪ್ರಯತ್ನ ಮಾಡೀನಿ. ಸೊ ವಿ ವಿಲ್ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ. ಥ್ಯಾಂಕ್ ಯು.